ಬಂಗಾಳದ ಬಳಿಕ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಪರ್ವ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ. ಬಂಗಾಳದ ಬಳಿಕ ರಾಜ್ಯದಲ್ಲೂ ಕೂಡ ಎಸ್ಐಆರ್ ಪರ್ವ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ. ಜೂನ್ 20ರಿಂದ ಜುಲೈ 29ರವರೆಗೂ ಪರಿಷ್ಕರಣೆ ಪ್ರಕ್ರಿಯೆ. ಕರ್ನಾಟಕದಲ್ಲಿ 2002ರ ನಂತರ ಮೊದಲ ಬಾರಿಗೆ ಈ ಒಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಲಕ್ಷ ವೋಟರ್ಸ್ ಡಿಲೀಟ್ ಆಗುವ ಆತಂಕ ಕೂಡ ಇದೆ. ನಿಖರ ದಾಖಲೆಗಳನ್ನು ನೀಡಿದ್ರೆ ಮಾತ್ರ ವೋಟರ್ ಐಡಿ. ಕಾಂಗ್ರೆಸ್ ಬಿಜೆಪಿ ನಡುವೆ ಮತದಾರರ ಪಟ್ಟಿ ಪರಿಷ್ಕರಣೆ ಫೈಟ್. ಸಾಂಪ್ರದಾಯಿಕ ವೋಟ್ಗಳು ಡಿಲೀಟ್ ಆಗುವ ಆತಂಕದಲ್ಲಿ ಕಾಂಗ್ರೆಸ್ ಇದೆ. ಅಲ್ಪಸಂಖ್ಯಾತರು ದಲಿತರ ವೋಟ್ ಕಡಿತಗೊಳಿಸಲು ಷಡ್ಯಂತ್ರ ಆರೋಪ ಕೂಡ ಇದೆ. ಅತ್ತ ಚುನಾವಣಾ ಆಯೋಗದ ಕ್ರಮವನ್ನ ಸ್ವಾಗತಿಸಿದ ಬಿಜೆಪಿ ನಾಯಕರು ಬಿಹಾರ ಯುಪಿ ಮಾದರಿಯಲ್ಲಿ ನಕಲಿ ಏನಾದರೂ ಮತದಾರರಿದ್ದಾರಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಬಂಗಾಳದಲ್ಲೂ ಕೂಡ ಈ ಒಂದು ಎಸ್ಐಆರ್ ಮಾಡಲಾಗಿತ್ತು. ಇದೀಗ ರಾಜ್ಯದಲ್ಲೂ ಕೂಡ ಈಗ ಎಸ್ಐಆರ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಯನ್ನು ಮಾಡಲಾಗುತ್ತೆ. ಜೂನ್ 20ರಿಂದ ಜುಲೈ 29ರವರೆಗೂ ಕೂಡ ಈ ಒಂದು ಪರಿಷ್ಕರಣೆ ಅಂದರೆ ಮತದಾರರ ಒಂದು ಏನಿದೆ ಪಟ್ಟಿ ಅದನ್ನು ಪರಿಷ್ಕರಣೆ ಪ್ರಕ್ರಿಯೆ ಮಾಡಲಾಗುತ್ತೆ. ಕರ್ನಾಟಕದಲ್ಲಿ 2002ರಲ್ಲಿ ಈ ಒಂದು ಮತದಾರರ ಪರಿಷ್ಕರಣೆ ಮಾಡಲಾಗಿತ್ತು. ಈಗ ಮೊದಲ ಬಾರಿಗೆ ಒಂದು ಪರಿಶೀಲನೆಯನ್ನು ಮಾಡಲಾಗಿದೆ. ಜೂನ್ 20ರಿಂದ ಪ್ರಾರಂಭ ಆಗುತ್ತೆ. ಜುಲೈ 29ರವರೆಗೆ ಈ ಎಲ್ಲ ಒಂದು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲೇಬೇಕಾಗಿದೆ. ಆ ಒಂದು ಸವಾಲನ್ನು ಕೂಡ ನಿರ್ವಹಿಸಬೇಕಾಗುತ್ತೆ. ರಾಜ್ಯದಲ್ಲಿ ಲಕ್ಷ ವೋಟರ್ಸ್ ಇದ್ದಾರೆ. ಆ ಒಂದು ವೋಟರ್ಸ್ಗಳ ವೋಟರ್ಸ್ ಡಿಲೀಟ್ ಆಗುವ ಆತಂಕ ಒಂದು ಕಡೆ ಮನೆ ಮಾಡಿದೆ. ಇನ್ನು ನಿಖರ ದಾಖಲೆಗಳನ್ನು ನೀಡಿದರೆ ಮಾತ್ರ ಈ ಒಂದು ವೋಟರ್ ಐಡಿ ಭದ್ರವಾಗಿರುತ್ತೆ. ಒಂದು ವೇಳೆ ಸರಿಯಾದಂತಹ ದಾಖಲೆಗಳನ್ನ ನೀಡದೆ ಹೋದರೆ ಆ ಒಂದು ವೋಟರ್ ಐಡಿ ಏನಿದೆ ಅದನ್ನು ಕ್ಯಾನ್ಸಲ್ ಮಾಡಲಾಗುತ್ತೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮತದಾರರ ಪಟ್ಟಿ ಪರಿಷ್ಕರಣೆ ಫೈಟ್ ಕೂಡ ಈಗ ನಡೀತಾ ಇದೆ. ಸಾಂಪ್ರದಾಯಿಕ ವೋಟ್ಗಳು ಎಲ್ಲಿ ಡಿಲೀಟ್ ಆಗಿಬಿಡುತ್ತೋ ಅಂತ ಕಾಂಗ್ರೆಸ್ಗೂ ಕೂಡ ಈಗ ಆತಂಕ ಹೆಚ್ಚಾಗಿದೆ. ಒಂದು ವೇಳೆ ಏನಾದರೂ ಸಾಂಪ್ರದಾಯಿಕ ವೋಟ್ಗಳೇನಾದರೂ ಡಿಲೀಟ್ ಆದರೆ ಆಗ ಮುಂಬರುವಂತಹ ಎಲೆಕ್ಷನ್ಗೆ ಕಾಂಗ್ರೆಸ್ಗೆ ಬಹುದೊಡ್ಡ ಎಫೆಕ್ಟ್ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ಆ ಒಂದು ಟೆನ್ಷನಲ್ಲಿ ಕಾಂಗ್ರೆಸ್ನವರಿದ್ದಾರೆ. ಇನ್ನು ಅಲ್ಪಸಂಖ್ಯಾತರಾಗಿರ್ಬೋದು, ದಲಿತರ ಓಟನ್ನು ಕಡಿತ ಮಾಡಲಿಕ್ಕೆ ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ ಎಂಬ ಆರೋಪವನ್ನು ಕೂಡ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಬಹುತೇಕ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿನ ಪ್ರಮಾಣದಲ್ಲಿ ಬೀಳುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ದಲಿತರ ಓಟ್ಗಳು ಕೂಡ ಕಾಂಗ್ರೆಸ್ಗೆ ಬೀಳುವಂತಹ ಸಾಧ್ಯತೆಗಳಿರೋದ್ರಿಂದ ಅಲ್ಪಸಂಖ್ಯಾತರು ಮತ್ತು ಈ ಒಂದು ದಲಿತರ ಓಟ್ಗಳನ್ನು ಕಡಿತ ಮಾಡಬೇಕು ಅಂತ ಈ ರೀತಿಯಾಗಿ ಈಗ ಎಸ್ಐಆರ್ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಅಂತ ಸದ್ಯಕ್ಕೆ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಅತ್ತ ಚುನಾವಣಾ ಆಯೋಗದ ಏನು ಕ್ರಮ ಇದೆ ಅದನ್ನ ಬಿಜೆಪಿ ನಾಯಕರು ಸ್ವಾಗತ ಮಾಡ್ತಾ ಇದ್ದಾರೆ. ಏನಾಗುತ್ತಾ ಆಗಲಿ, ಆಯಿತು ಮತದಾರರ ಪರಿಷ್ಕರಣೆ ಚುನಾವಣಾ ಆಯೋಗ ಮಾಡ್ತೀವಿ ಅಂತ ಹೇಳ್ತಿರೋದು, ನಮಗೂ ಕೂಡ ಇದು ಸ್ವಾಗತ ಇದೆ ಅಂತ ಬಿಜೆಪಿಯವರು ಈ ಒಂದು ಎಸ್ಐಆರ್ಗೆ ಸ್ವಾಗತ ಮಾಡ್ತಿದ್ದಾರೆ.